ಮೊದಲನೇದಾಗಿ ಇಂಥದ್ದೊಂದು ಕಾರ್ಯಕ್ರಮ ಇದು ಫಸ್ಟ್ ಟೈಮ್ ಅನ್ಕೊತೀನಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕಾಗಿ ನಾವು ಡಾಕ್ಟರ್ ವಸಂತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ. ಯಾಕಂದರೆ ನಮಗೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಂಗಾಗುತ್ತೆ. ಏನೆಲ್ಲ ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತಾ ಇದೆ ಮತ್ತು ಏನೆಲ್ಲ ಕಾರ್ಯಕ್ರಮಗಳು ನಮ್ಮಿಂದ ಜನರಿಗೆ ಹೋಗ್ತಾ ಇದೆ ಮತ್ತು ಇನ್ನೂ ಏನು ಕೆಲವೊಂದು ಸುಧಾರಣೆಗಳನ್ನು ನಾವು ಏನಾದರೂ ಮಾಡ್ಕೊಳ್ಳೋದಾಗಿದ್ದರೆ ತಮ್ಮ ಮೂಲಕ ನಮಗೂ ಕೂಡ ತಿಳಿದಂಗೆ ಆಗುತ್ತೆ. ಸೊ ಅದರಿಂದ ನಾವು ಕೂಡ ಒಂದಿಷ್ಟು ಸುಧಾರಣೆಗಳನ್ನು ಆದಷ್ಟು, ಅಂದರೆ ಓವರ್ನೈಟ್ ಯಾವುದು ಕೂಡ ಚೇಂಜ್ ಆಗಲ್ಲ, ಆದರೂ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸನ್ನು ನಾವು ಮಾಡ್ಕೊತ ಹೋದಂಗೆಲ್ಲ ಸಮಾಜದಲ್ಲಿ ಸುಧಾರಣೆ ತರ್ಬೋದು ಮತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸುಧಾರಣೆಯನ್ನು ತರ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ವಸಂತ್ ಅವರು ನಮ್ಮ ಜೊತೆ ಮಾತಾಡಿದಾಗ ಕೂಡ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಸರ್ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಅವ್ರು ಕೇಳಿದಾಗ ನಾನು ಹೇಳಿದೆ, ಸರ್ ಈ ಥರ ಬ್ಲಡ್ ಟೆಸ್ಟು ಎಲ್ಲ ಮಾಡೋದ್ರ ಜೊತೆಯಲ್ಲಿ ನಾವೊಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳೋಣ. ಸೊ ಆ ರಕ್ತದಾನ ಶಿಬಿರ ಹಮ್ಮಿಕೊಂಡಾಗ ಏನಾಗುತ್ತೆ, ನಮ್ಮ ANCಗಳಿಗೆ ಮತ್ತು ಯಾವುದೇ ರೀತಿಯ ಆಕ್ಸಿಡೆಂಟಲ್ ವಿಕ್ಟಿಮ್ಸ್ ಆಗಿರ್ಬೋದು ಮತ್ತು ಸ್ಪೆಷಲಿ ಗರ್ಭಿಣಿಯರಿಗೆ ಅವರೆಲ್ಲರಿಗೂ ಕೂಡ ರಕ್ತ ಭಾಳ ಮುಖ್ಯವಾದದ್ದು. ಸೊ ಎಲ್ಲ ಈ ನಿಮಗೆಲ್ಲ ತಿಳಿದಿರೋಂಗೆ ಪ್ರತಿಯೊಂದು ಮಠಮಾನ್ಯರು ಶ್ರೀಗಳು ಪ್ರತಿಯೊಂದು ವರ್ಷದಲ್ಲಿ ಪ್ರತಿಯೊಂದು ಮಠಮಾನ್ಯರು ಕೂಡ ಅವ್ರದ್ದೇ ಆದಂಥ ಒಂದು ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡು ನಮ್ಮ ತಾಲೂಕಕ್ಕೆ ಆಗಿರ್ಬೋದು, ನಮ್ಮ ರಿಮ್ಸ್ ಹಾಸ್ಪಿಟ್ಲಿಗಾಗಿರ್ಬೋದು ಅವ್ರ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನಾವು ಕಮ್ಯುನಿಟಿಯಲ್ಲಿರುವವರು ಎಲ್ಲರೂ ಸೇರಿ ಆದಷ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಥರ ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ರಕ್ತದಾನವನ್ನು ಮಾಡುವಂಥದ್ದಾಗಿರ್ಬೋದು. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಯಾಕಂದರೆ ನಮ್ಮ ಹತ್ರ ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಬಡ ಜನರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸ್ಪೆಷಲಿ ನಿಮಗೆ ಗೊತ್ತಿರ್ಬೋದು TB ಅಂತ ಮಹಾಮಾರಿಗಳು ಕೂಡ ನಾವು ಅವರಂತಲ್ಲಿ ಕಾಣ್ತಾ ಇರ್ತೀವಿ. ಸೊ ಅಂಥ ಜನರಿಗೆ ನಮ್ಮಂಥವರಿಂದ ಏನಾದರೂ ಸಹಾಯ ಮಾಡ್ಬೋದಾ? ಸೊ ಅಂದರೆ ಸರ್ಕಾರದ ಕಡೆಯಿಂದ ಒಂದು ನಿಕ್ಷಯ ಮಿತ್ರ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಸೊ ಅಂಥ ಕಾರ್ಯಕ್ರಮದಿಂದ ಏನಂದ್ರೆ ಆ TB ಇರುವಂಥ ರೋಗಿಗಳಿಗೆ ನಾವು ಏನಾದರೂ ಕಿಟ್ ವಿತರಣೆ ಆಗಿರ್ಬೋದು, ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡುವಂಥದ್ದಾಗಿದ್ದರೂ ಕೂಡ ಆ ಒಂದು ಇನೋವೇಟಿವ್ ಐಡಿಯಾಸನ್ನು ನಾವು ಸಮಾಜದಲ್ಲಿ ತೊಗೊಂಡು ಬಂದರೆ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡುವಂಥದ್ದು ಸ್ಪೆಷಲಿ ಟು ದಿ ಡೌನ್ ಟ್ರೋಡನ್ ಪೀಪಲ್ ಇನ್ ದಿ ಸೊಸೈಟಿ. ಸೊ ಅಂಥವು ಇನ್ನೂ ಕೆಲವು ಏನಾದರೂ ಹೊಸದಾಗಿ ಐಡಿಯಾಸ್ ಇದ್ದರೆ ಅದೆಲ್ಲವೂ ಕೂಡ ಈ ಒಂದು ಸಂವಾದದಲ್ಲಿ ಎಲ್ಲರೂ ಭಾಷಣ ಮಾಡೋದೇ ಆಗ್ಬೋದು. ಯಾರಾದರೂ ಒಳ್ಳೆ ಐಡಿಯಾಸ್ ಇದ್ದರೆ ಅದೆಲ್ಲವನ್ನು ಕೂಡ ಕೊಟ್ಟರೆ ಆದಷ್ಟು ಸಮಾಜದಲ್ಲಿ ಸುಧಾರಣೆಯನ್ನು ತರುವಂಥದ್ದು. ಆಮೇಲೆ ಮಾನವಿಯಲ್ಲಿ ಆದಷ್ಟು ಹೆಲ್ತ್ ಕೇರ್ನ ಇನ್ನಷ್ಟು ಚೆನ್ನಾಗಿ ಒಳ್ಳೆಯ ರೀತಿಯಾಗಿ ಟು ದಿ ಪೀಪಲ್ ಫ್ರೆಂಡ್ಲಿ ಆಗಿ, ಆಮೇಲೆ ಅತ್ಯಂತ ಯಾರಿಗೆ ನೀಡಿದೆ ಅಂಥ ಜನರಿಗೆ ನಾವು ನಮ್ಮ ಸೌಲಭ್ಯಗಳನ್ನ ಒದಗಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಸೊ ಅಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮ, ಆಮೇಲೆ ಎಲ್ಲ ವೈದ್ಯರಲ್ಲಿ ಕೂಡ ನಾನು ಕೇಳ್ಕೊತೀನಿ, ನಾವು PMSMA ಕ್ಯಾಂಪ್ಸ್ ಅಂತ ಯೂಶ್ವಲಿ ಮಾಡ್ತೀವಿ, ಸ್ಪೆಷಲಿ ಟು ದಿ ANCs ಅಂದರೆ ಗರ್ಭಿಣಿಯರಿಗೆ. ಸೊ ಅಂಥ ಟೈಮಲ್ಲಿ ತಾವು ವೈದ್ಯರು ಎಲ್ಲರೂ ತಮ್ಮ ಒಂದು ತಿಂಗಳಲ್ಲಿ ಒಂದು ದಿನ ನಮ್ಮ PHCಗಳಲ್ಲಾಗಿರ್ಬೋದು ಅತ್ಯಂತ ಬಡವರಿಗೆ ಒಂದು ದಿನ ತಾವು ಫ್ರೀಯಾಗಿ ಬಂದು ನೋಡಿದರೆ ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ಕೆಲವೊಂದು ಐಡಿಯಾಸ್ ನಮ್ಮ ಇದ್ದಾವೆ. ಸೊ ಅದೆಲ್ಲವನ್ನು ಕೂಡ ಈ ಸಂವಾದದಲ್ಲಿ ನಾವು ಮಾತಾಡ್ಬೋದು, ಹೇಳ್ಬೋದು ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ತಿಳಿಸಿ ಎರಡು ಮಾತು ಮುಗಿಸಿ.